ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದ್ದು ಸಿಲಿಕಾನ್ ಸಿಟಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ನ್ಯೂ ಇಯರ್ ಹೊಸ ವರ್ಷದ ಸಂಭ್ರಮಾಚರಣೆಗೆ ಶುರುವಾಯಿತು ಕೌಂಟ್ಡೌನ್. ಮಧುವಣಗಿತ್ತಿಯಂತೆ ರೆಡಿ ಆಗದ ಸಿಲಿಕಾನ್ ಸಿಟಿ. ಖಾಕಿ ಭದ್ರತೆ ಕೂಡ ಹೆಚ್ಚೇ ಇದೆ. ಹೊಸ ವರ್ಷಕ್ಕೆ ಡ್ರೋನ್ ಕ್ಯಾಮೆರಾ, ಸಿಸಿ ಕ್ಯಾಮೆರಾ ಕಣ್ಗಾವಲು ಸಿಲಿಕಾನ್ ಸಿಟಿಗೆ ಇದೆ. ಮಧುವಣಗಿತ್ತಿಯಂತೆ ಸಿಲಿಕಾನ್ ಸಿಟಿ ತಯಾರಾಗಿದ್ದು ಭಾರೀ ಭದ್ರತೆಯನ್ನ ಒದಗಿಸಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ಸಿಸಿಟಿವಿಗಳ ಕಣ್ಗಾವಲು ಹಾಕಲಾಗಿದ್ದು ಬ್ರಿಗೇಡ್ ರಸ್ತೆಯ ಉದ್ದಕ್ಕೂ ಕೂಡ ಪ್ರತಿ 30 ಮೀಟರ್ಗೊಂದರಂತೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ವಿದ್ಯುತ್ ದೀಪಾಲಂಕಾರದಿಂದ ಈಗಾಗಲೇ ಐಟಿ ಸಿಟಿ ಸಜ್ಜಾಗಿದೆ. 150 ಸಿಟಿ ಕ್ಯಾಮೆರಾಗಳ ಕಣ್ಗಾವಲು ಐಟಿ ಸಿಟಿಗಿದೆ. ಬ್ರಿಗೇಡ್ ಎಂಜಿ ರೋಡ್ನಲ್ಲಿ 800ಕ್ಕೂ ಅಧಿಕ ಸಿಸಿಟಿವಿ. ನೋಡಿ, ಹೋಗಿ ಅಲ್ಲಿ ಹುಚ್ಚಾಟ ಮೆರಿತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಈ ಬಾರಿ ಕಠಿಣ ಕ್ರಮ ಅಂತೂ ಫಿಕ್ಸ್. ಕಂಬಿ ಎಣಿಸ್ಬೇಕಾಗತ್ತೆ. ಇತ್ತ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಸಿಲಿಕಾನ್ ಸಿಟಿ. ಅದರಲ್ಲೂ ಚರ್ಚ್ ಸ್ಟ್ರೀಟು, ಈ ಎಂಜಿ ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ್, ಕೋರ್ಮಂಗಲ್ ಈ ಭಾಗದಲ್ಲೆಲ್ಲ ಅತಿ ಹೆಚ್ಚಾಗಿ ಯುವಕ ಯುವತಿಯರ ಮೋಜು ಮಸ್ತಿ ಹೆಚ್ಚಿರುತ್ತೆ. ಸೊ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚೇ ಸಿಸಿಟಿವಿ ಕಣ್ಗಾವಲನ್ನ ಹಾಕಲಾಗಿದೆ. ಪ್ರತಿ 30 ಮೀಟರ್ಗೊಂದೊಂದು ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ನೋಡ್ತಾ ಇದ್ದೀರಾ ನೀವು. ಜೊತೆಗೆ ಲೈಟಿಂಗ್ಸ್ ಗಳನ್ನ, ವಿಧವಾದ ಲೈಟಿಂಗ್ಸ್ ಗಳನ್ನ ಕೂಡ ಹಾಕಿ ಎಲ್ಲರ ಕಣ್ಮನ ಸೆಳೆಯುವಂತೆ ರೆಡಿಯಾಗಿದೆ. ಒಟ್ಟಾರೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಸಿಲಿಕಾನ್ ಸಿಟಿ. ಬ್ರಿಗೇಡ್ ರಸ್ತೆಯುದ್ದಕ್ಕೂ ಪ್ರತಿ 30 ಮೀಟರ್ಗೊಂದು ಸಿಸಿ ಕ್ಯಾಮೆರಾ ಹಾಕಲಾಗಿದೆ. ಮೆಟ್ರೋ ಸುತ್ತಮುತ್ತ ಆಗಿರಬಹುದು, ಮಹಾತ್ಮ ಗಾಂಧಿ ರಸ್ತೆ, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಭಾಗ ನೀವು ನೋಡ್ತಾ ಇದ್ರೆ ಅದು ಬ್ರಿಗೇಡ್ ರೋಡ್ ಅಲ್ಲಿ ಯಾವ ತರ ಸಿದ್ಧ ಆಗಿದೆ ಅಂತ. ಈಗೇನು ಕಾಣಿಸ್ತಾ ಇದೆ, ನೀವು ರಾತ್ರಿ 10 ಗಂಟೆ ಮೇಲೆ ಇಲ್ಲಿ ಒಂದು ಕಾಲಿಡಕ್ಕಾಗಲ್ಲ. ಆ ತರ ಗಿಜಿ ಗುಡ್ತಾ ಇರತ್ತೆ. ಎಲ್ಲೆಲ್ಲಿಂದಲೋ ಯುವಕ ಯುವತಿಯರು ಸೆಲೆಬ್ರೇಟ್ ಮಾಡ್ಲಿಕ್ಕಂತ ಹೇಳಿ ಬರ್ತಾರೆ ಬ್ರಿಗೇಡ್ ರೋಡ್ಗೆ. ಇವತ್ತು ಮೋಜು ಮಸ್ತಿಗೆ ಸ್ವಲ್ಪ ರೂಲ್ಸ್ ಕೂಡ ಅಪ್ಲೈ ಆಗತ್ತೆ. ಈಗಾಗಲೇ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು ಮಧುವಣಗಿತ್ತಿಯಂತೆ ಸಿಲಿಕಾನ್ ಸಿಟಿ ಕೂಡ ಸಿದ್ಧವಾಗಿದೆ. ಸೊ ಯಾವ ತರ ತಯಾರಾಗಿದೆ ಏನು ಎತ್ತ ಅಂತ ಬಗ್ಗೆ ವಾಕ್ ಥ್ರೂ ನಡೆಸಿದ್ದಾರೆ ಹರ್ಷಿತಾ. ನೋಡ್ಕೊಂಡು 2024ಗೆ ಬಾಯ್ ಹೇಳಿ 2025ನ ವೆಲ್ಕಮ್ ಮಾಡುವಂತ ದಿನಕ್ಕಾಗಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಕ್ಕೂ ಕೂಡ ಸಿಟಿ ಜನ ಫುಲ್ ರೆಡಿ ಆಗಿದ್ದಾರೆ. ಅದರ ಜೊತೆಗೇನು ಕೂಡ ಏನು ಪ್ರಮುಖವಾಗಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಹಾಟ್ಸ್ಪಾಟ್ ಆಗಿರುವಂತ ಎಂಜಿ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂಥದ್ದು. ಸದ್ಯ ನಾನು ಚರ್ಚ್ ಸ್ಟ್ರೀಟ್ ನಲ್ಲಿ ಇದ್ದೀನಿ. ಒಂದು ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಒಂದು ಕಲರ್ಫುಲ್ ಲೈಟಿಂಗ್ಸ್ ಗಳು ಕೂಡ ಎಲ್ಲ ಒಂದು ಅಳವಡಿಕೆಯನ್ನ ಮಾಡಲಾಗಿದೆ. ಒಂದು ರಸ್ತೆ ಕಂಪ್ಲೀಟ್ ಆಗಿ ರಾತ್ರಿ ಫುಲ್ ಕಲರ್ಫುಲ್ ಆಗಿ ಮಿಂಚೋಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅದರ ಜೊತೆಗೇನೆ ಸೇಫ್ಟಿಗಾಗಿ ಒಂದು ಕೆಲವೊಂದು ಕಟ್ಟುನಿಟ್ಟಿನ ಟಫ್ ರೂಲ್ಸ್ ಗಳನ್ನ ಕೂಡ ಪೊಲೀಸ್ ಇಲಾಖೆಯಿಂದ ಅಳವಡಿಕೆ ಮಾಡಲಾಗಿರುವಂಥದ್ದು. ಅದರ ಜೊತೆಗೇನೆ ಈ ಬಾರಿ ಏನಂತಂದ್ರೆ ಸೇಫ್ಟಿಗಾಗಿ ಅತಿ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಇದ್ದಂಥ ಕ್ಯಾಮೆರಾಗಳನ್ನ ಸೇರಿಸಿ 850ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೇನೆ ಏನಂತಂದ್ರೆ ಅಲ್ಲಲ್ಲಿ ಪೊಲೀಸ್ ಚೌಕಿಗಳನ್ನು ಕೂಡ ಮಾಡಿ ಸೇಫ್ಟಿಗಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ರಸ್ತೆಗಳಲ್ಲಿ ಏನಿಲ್ಲ ಅಂದ್ರೂ ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರು ಕೂಡ ಈ ಒಂದು ರಸ್ತೆಯಲ್ಲಿ ಸೇಫ್ಟಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲದಕ್ಕೂ ಕೂಡ ಅವರು ಇಲ್ಲಿ ಇರಲಿದ್ದಾರೆ. ಅದರ ಜೊತೆಗೇನೆ ಈ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಆಗಲಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಗೋಕೆ ಕೂಡ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಹಾಕೋಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಒಂದು ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಏನೇನು ಸೆಲೆಬ್ರೇಷನ್ಗೆ ಅವಶ್ಯಕತೆ ಇರುವಂಥ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೇನು ಕೂಡ ಪ್ರಮುಖವಾಗಿ ಮಹಿಳೆಯರ ಸೇಫ್ಟಿಗೂ ಕೂಡ ಕೆಲವೊಂದು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಮಹಿಳೆಯರ ಸೇಫ್ಟಿಗಾಗಿ 15ಕ್ಕೂ ಹೆಚ್ಚು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೆ 15ಕ್ಕೂ ಹೆಚ್ಚು ವಾಚ್ ಟವರ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದರ ಜೊತೆಗೇನೆ ಏನೇನು
ಕಟ್ಟುನಿಟ್ಟಿನ ಕ್ರಮಗಳಿದ್ದಾವೆ. ಅದರ ಜೊತೆಗೆ ಸೇಫ್ಟಿಗಾಗಿ, ಇಲ್ಲಿ ಜನರ ಸೇಫ್ಟಿಗಾಗಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಮಿನಿ ಕಂಟ್ರೋಲ್ ರೂಮ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋಕ್ಕೆ ಸಿಟಿ ಜನ ಪ್ರಮುಖವಾಗಿ ಈ ಒಂದು ರಸ್ತೆಗಳಲ್ಲಿ ಹೆಚ್ಚಾಗಿ ಸೇರ್ತಾರೆ. ಈ ವರ್ಷದ ಹೊಸ ವರ್ಷಾಚರಣೆಗೆ ಪ್ರಮುಖವಾಗಿ 10 ಲಕ್ಷಕ್ಕೂ ಹೆಚ್ಚು ಜನರು ಕೂಡ ಸೇರುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ 2025 ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡೋಕ್ಕೆ ಎಲ್ಲ ಒಂದು ಸಿದ್ಧತೆಗಳು ಕೂಡ ರೆಡಿ ಆಗಿದೆ. ಹೀಗಾಗಿ ಸಿಟಿ ಜನ ಕೂಡ ಕುಣಿದು ಕುಪ್ಪಳಿಸಕ್ಕೂ ಕೂಡ ಒಂದು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೇನೆ ಈಗಾಗಲೇ ಪಬ್ಗಳಾಗಿರ್ಬೋದು, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಬುಕ್ಕಿಂಗ್ಗಳನ್ನು ಮಾಡಲಾಗಿದೆ. ರಾತ್ರಿ 1 ಗಂಟೆವರೆಗೂ ಕೂಡ ಅವಕಾಶವನ್ನ ಮಾಡಲಾಗಿದೆ ಸಂಭ್ರಮಾಚರಣೆಗೆ. ಅದರ ನಂತರ ಜನರು ತೆರಳೋಕೆ ಎಲ್ಲ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಮೆಟ್ರೋ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 2:45 ಕೂಡ ಮೆಟ್ರೋ ಸಂಚಾರ ಕೂಡ ಇರಲಿದೆ. ಅದರ ಜೊತೆಗೆ BMTC ಹೆಚ್ಚುವರಿ ಬಸ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಜನಕ್ಕೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು. 2024ಗೆ ಬಾಯ್ ಹೇಳಿ 2025 ವೆಲ್ಕಮ್ ಮಾಡುವಂತ ದಿನಕ್ಕಾಗಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಕ್ಕೂ ಕೂಡ ಸಿಟಿ ಜನ ಫುಲ್ ರೆಡಿ ಆಗಿದ್ದಾರೆ. ಅದರ ಜೊತೆಗೇನು ಕೂಡ ಏನು ಪ್ರಮುಖವಾಗಿ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಹಾಟ್ಸ್ಪಾಟ್ ಆಗಿರುವಂತ MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಮಧುವನ ಗೀತೆಯಂತೆ